ಕೊಟ್ಟಿದ್ದಾರೆ, ಸುಮಾರು ಜನ ಎಲ್ಲ ಕೊಟ್ಟಿದ್ದಾರೆ. ನಾವು ಅದಕ್ಕೆ 7,000 ಬಂದಿದೆ. ಈಗ ನಾವು ಅದು ಸ್ವಲ್ಪ ಲೇಟ್ ಯಾಕೆ ಆಗ್ತಾ ಇದೆ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಅವರೆಲ್ಲೋ ಕೊಟ್ಬಿಟ್ಟಿರ್ತಾರೆ, ಯಾವುದೋ ದಾಖಲೆ ಕೊಟ್ಬಿಟ್ಟಿರ್ತಾರೆ. ಅದನ್ನು ಫಸ್ಟು ಇದನ್ನು ನಾವು ರೋಡ್ಗಳು, ಆ ರೋಡ್ ಮುಂದೆ ಗೌರ್ಮೆಂಟ್ ರೋಡ್ ಇದೆಯಾ, ಪ್ರೈವೇಟ್ ರೋಡ್ ಇದೆಯಾ, ಆಮೇಲೆ ಅದಕ್ಕೆ ಅದೇನಂತ GPS ಸೆಟ್ ಮಾಡಬೇಕು. ಇಂಥ ಜಾಗದಲ್ಲಿ ಇಂಥ ದಾಖಲೆ ಇದೆ ಅಂತ ಕರೆಕ್ಟ್ ದಾಖಲೆ ಕೊಡಬೇಕು. ಅದಕ್ಕೆ ನಾವು ಆ ತೀರ್ಮಾನ ಮಾಡಿದ್ದು. ರಸ್ತೆ ಅಭಿವೃದ್ಧಿ ಸಂಬಂಧಪಟ್ಟಂಗೆ ನೀವು ಹೇಳಿದ್ರೆ ಏಪ್ರಿಲ್ ಒಳಗಡೆ ಹಿಂದೆನೂ ಕೂಡ ಗಡುವು ಕೊಡ್ತಾ ಇದ್ರೆ ಅದು ಈಗ ಮುಂದಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಇನ್ನೊಂದು ಅಂದ್ರೆ ಈ ಗುತ್ತಿಗೆದಾರರು ನಿಮಗೆ ಬಾಕಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ಕಾರ್ಪೊರೇಷನ್ ಅಲ್ಲಿ ಒಂದು ರೆವಲ್ಯೂಷನ್ ತರ ಮಾಡಿ ಅವರ ಬಿಲ್ಗಳು ಕೊಡ್ತೀವಿ. ಗುತ್ತಿಗೆದಾರರು ಬೇರೆ ಕಡೆ ಮಾತಾಡ್ತಾ ಇರ್ಬೋದು, ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಆ ಸಮಸ್ಯೆ ಇಲ್ಲ. ಆ ಸಮಸ್ಯೆ ನಾವು ಆದಷ್ಟು ಬಗೆಹರಿಸಿದ್ದೀವಿ. ಕೆಲವು ಇಶ್ಯೂಸ್ ಇದೆ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಹೆಚ್ಚು ಕಮ್ಮಿ 90% ಮಾಡ್ತೀವಿ. 10% ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ. ಬೆಂಗಳೂರು ರೋಡ್ ವರ್ಕ್ಸ್ ಅಲ್ಲಿ ಯಾರ್ದು ಪೆಂಡಿಂಗ್ ಇದೆ. ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಮೇಲೆ ಪೆಂಡಿಂಗ್ ಇರ್ಬೋದೇ ಹೊರತು ಬೆಂಗಳೂರು ನಗರದಲ್ಲಿ ಯಾವ ಬಿಲ್ಗೂ ಯಾವ್ದು ಇಲ್ಲ, ಪೆಂಡಿಂಗ್ ಇಲ್ಲ. ನಮ್ದು ಇರೋ ವಿಚಾರ ಹೇಳ್ತಾ ಇದ್ದೀನಿ. ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದೀವಿ, ಅವರು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅದೆಲ್ಲ ಕಂಪ್ಲೀಟ್ ಪ್ರೊಸೀಜರ್ ಆಗ್ತಾ ಇದೆ.